ಥರ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂನ ಈ ಥರ ಬಿಡಿಸ್ಕೊಂಡ್ಬಿಟ್ಟು ಉಳಿದಿದ್ದನ್ನೆಲ್ಲ. ಮತ್ತೆ ನಿಮ್ದು ಮೈಸೂರು ದಸರಾನ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಮೈಸೂರಿನವರಾಗಿ? ನೋಡಿ, ಇದೇ ನಂದು ವರ್ಕ್ ಸ್ಟೇಷನ್. ಇದಕ್ಕೂ ಎಲ್ಲ ಪೂಜೆ ಮಾಡಿದ್ದಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಆಯುಧ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನೀವೊಬ್ಬನ ಹೇಗೆ ಆಚರಿಸ್ತಿದ್ದೀರಾ? ಎಲ್ಲ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಚಾಮುಂಡೇಶ್ವರಿ ಎಲ್ಲರನ್ನೂ ಕಾಪಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಅಡುಗೆ ಮನೆ ಪೂಜೆದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗಿನೂ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ರೆಡಿಯಾಗಿದ್ದೀನಿ ಇವಾಗೆಲ್ಲ ಪೂಜೆ ಮಾಡೋದಕ್ಕೆ. ನನ್ನ ಹಸ್ಬೆಂಡ್ ಮತ್ತು ಇವಾನ್ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಅವರಿನ್ನೂ ಇವಾನ್ದು ಕಾರ್ ಮತ್ತು ಬೈಸೈಕಲ್ ಅದನ್ನೆಲ್ಲ ವಾಶ್ ಮಾಡ್ತಾ ಇರ್ತಾರೆ, ಅವನದು ಟಾಯ್ಸಿಗೂ ಎಲ್ಲ ಪೂಜೆ ಮಾಡೋದಕ್ಕೆ. ಬನ್ನಿ ನೋಡೋಣ. ಆಯಿತಾ ಎಲ್ಲ ವಾಶ್ ಮಾಡಿ? ನೋ ಇನ್ನು ಓಕೆ. ಏನು ಮಾಡ್ತಿದ್ಯಮ್ಮ? ಏನಕ್ಕೆ ವಾಶ್ ಮಾಡ್ತಿದ್ಯವ? ಶಿಶಿ ಆಗೋಗ್ಬಿಟ್ಟಿದ್ಯಾ? ಓಕೆ, ಇವತ್ತು ಪೂಜೆ ಮಾಡೋಣವಾ? ಓಕೆ, ವಾಶ್ ಮಾಡು. ನಿಂದು ಕಾರ್ನ ನೀನೇ ವಾಶ್ ಮಾಡಬೇಕು. ವೆಯ್ಟ್, ಈ ಕಡೆ ಬರ್ತೀನಿ. ಹಾಂ ಹಾಂ, ಮಾಡು. ಎಲ್ಲ ಕಡೆ ವಾಶ್ ಮಾಡು, ವೀಲ್ಸ್ ಎಲ್ಲ ವಾಶ್ ಮಾಡು. ಹಾಂ, ಓಕೆ. ನೀರೆಲ್ಲ ವೇಸ್ಟ್ ಮಾಡೋಂಗಿಲ್ಲ, ಬೇಗ ಬೇಗ ವಾಶ್ ಮಾಡಬೇಕು. ಓಕೆ, ಮೇಲ್ಗಡೆ ಎಲ್ಲ ವಾಶ್ ಮಾಡು. ಜಾಸ್ತಿ ವೇಸ್ಟ್ ಮಾಡೋಂಗಿಲ್ಲ ವಾಟರ್ನ. ಓಕೆ, ಇವಾಗ ಕಾರ್ ವಾಶ್ ಆಯ್ತಾ? ಓಕೆ, ಇವಾಗ ಬೈಕ್ ಕೊಡ್ತೀನಿ. ವಾಟರ್ ಆಫ್ ಮಾಡ್ತೀವಿ. ಓಕೆ, ಈ ಕಡೆ ಬಾ, ಈ ಕಡೆ ಬಾ. ಮತ್ತೆಲ್ಲ ಒದ್ದೆ ಮಾಡ್ಕೊಬೇಕಾ? ಎಲ್ಲಿ ಹಿಂಗೆ ಬಿಡು, ಇಲ್ಲಿ. ಓಕೆ, ಓಕೆ, ಎಲ್ಲ ವೈಟ್ ಮಾಡಬೇಕು, ಎಲ್ಲ ಕ್ಲೀನಾಗಿ. ಇವಾಗಿನ್ನೂ ಸ್ನಾನ ಆಗಿಲ್ಲ. ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅವನಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಡ್ಬರ್ಬೇಕು. ಚಿನ್ನಮ್ಮ, ಇನ್ನೊಂದ್ಸತಿ ಹೇಳಮ್ಮ, ಏನಕ್ಕಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದೆಯಾ? ಓಕೆ, ವೆಟ್. ಓಕೆ ಓಕೆ, ಇವಾಗ ಏನಕ್ಕೆ ಇದನ್ನೆಲ್ಲ ಏನು ಕ್ಲೀನ್ ಮಾಡ್ತಿದ್ಯಾ ಹೇಳು? ಶಿಶಿ ಆಗಿದೆ, ಆದರೆ ಅದಾದಮೇಲೆ ಪೂಜೆ ಮಾಡೋಣ. ಓಕೆ, ಏನಕ್ಕೆ ಇವತ್ತೇನು ಗೊತ್ತಾ ನಿಮಗೆ? ಹೇಳು. ಆಯುಧ ಪೂಜೆ. ಪೂಜೆಗೆ ಇವಾಗ ಫ್ಲವರ್ಸ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದೀನಿ. ನೆನ್ನೆನೇ ತೊಗೋಬೇಕಿತ್ತು, ಬಟ್ ನೆನ್ನೆ ಸ್ವಲ್ಪ ಟೈಮ್ ಆಗಲಿಲ್ಲ. ಸೊ ಇಲ್ಲೇ ಮನೆ ಹತ್ರ ಕ್ವಿಕ್ಕಾಗೆ ಫ್ಲವರ್ಸ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ಕಟ್ಟಿರೋ ಫ್ಲವರ್ಸ್ ಸಿಗೋದಿಲ್ಲ, ಬೊಕ್ಕೆ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಬೇಕು. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ.
You have your club card. Please scan it now. $11.99. Your card has been accepted. How many store-provided bags did you... Your... ನೋಡಿ, ಈ ಥರ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂನ ಈ ಥರ ಬಿಡಿಸ್ಕೊಂಡ್ಬಿಟ್ಟು ಉಳಿದಿದ್ದನ್ನೆಲ್ಲ ಒಂದು ವೇಸಿಗೆ ಹಾಕಿಟ್ಬಿಡ್ತೀನಿ. ಒಂದು ಸ್ವಲ್ಪ ದಿನ ಬರುತ್ತೆ. ಯೂಶ್ವಲಿ ಇದೇ ಥರನೇ ತೊಗೊಂಬರೋದು ಇಲ್ಲಿ ಪೂಜೆಗೆಲ್ಲ. ಇದೊಂದು ವೇಸಿಗೆ ಹಾಕಿಟ್ಬಿಡೋಣ. ಮತ್ತು ಇವತ್ತು ನಂದು ಡ್ರೆಸ್ ಬಂದುಬಿಟ್ಟು ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಹೇಗಿದೆ ಡ್ರೆಸ್ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಅಡುಗೆ ಬಂದುಬಿಟ್ಟು ಕಡಲೆಬೇಳೆ, ಅಕ್ಕಿ ಕಡಲೆಬೇಳೆದು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ ಪಲಾವ್ ಅದನ್ನು ಮಾಡೋದು ಅಂದ್ಕೊಂಡಿದ್ದೀನಿ. ಸೊ ಅಕ್ಕಿ ಕಡಲೆಬೇಳೆದನ್ನೆಲ್ಲ ನೆನೆಸಿಟ್ಟಿದ್ದೀನಿ ಇಲ್ಲಿ. ಇವಾಗ ಪಾಯಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ. ನೋಡಿ, ಇಷ್ಟು ಹೂವು ತೊಗೊಂಡಿದ್ದೀನಿ, ಪೂಜೆಗೆ ಅಂತ ತೊಗೊಂಡಿದ್ದೀನಿ. ಇಷ್ಟು ಹೂವು ಉಳಿದಿದ್ದನ್ನೆಲ್ಲ ಒಂದು ಬೇಸಿಗೆ ಹಾಕಿಡ್ತಾ ಇದ್ದೀನಿ. ಎಸ್, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಪಾಯಸ ಮಾಡಬೇಕು. ಪಾಯಸದ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಪಾಯಸ ಎಲ್ಲ ಮುಗ್ದಾದ್ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ಬೇಗ ಬೇಗ ಪಾಯಸ ಮಾಡಿಬಿಡೋಣ. ನಾನು ಅಕ್ಕಿ ಕಡಲೆಬೇಳೆ ಪಾಯಸನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದು ಬಂದುಬಿಟ್ಟು ನಾನು 3/4 ಕಪ್ನಷ್ಟು ಅಕ್ಕಿ ಮತ್ತು ಅರ್ಧ ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಎರಡನ್ನೂ ನಾನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫುಲ್ ಕಲರ್ ಚೇಂಜ್ ಆಗೋ ತನಕ ಏನು ಫ್ರೈ ಮಾಡಬೇಕು ಅನ್ನೋದಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ ಅಂತ ಈ ಥರ ಫ್ರೈ ಮಾಡೋದು. ಒಂದೆರಡನ್ನೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 3 ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು 1:2ಗಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ, ಸೊ ದಟ್ ಅದು ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಅಂತ. ಇದು ಅಕ್ಕಿ ಮತ್ತು ಕಡಲೆಬೇಳೆ ಎರಡೂ ಸೇರಿಬಿಟ್ಟು 1/4 ಕಪ್ನಷ್ಟು ಆಗುತ್ತೆ. ಅದಕ್ಕೆ ನಾನು 3 ಕಪ್ನಷ್ಟು ನೀರು ಯೂಸ್ ಮಾಡಿದ್ದೀನಿ. ಇದನ್ನು ಇವಾಗ ಕವರ್ ಮಾಡಿಬಿಟ್ಟು ಒಂದು 3 ವಿಸಲ್ ಬರೆಸ್ತೀನಿ. ನೆಕ್ಸ್ಟ್ ಇವಾಗ ಈ ಕಡೆ ನಾನು 1 ಕಪ್ನಷ್ಟು ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕರಗಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಹಾಕೋದು, ಆದ್ದರಿಂದ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇಲ್ಲ ಅಂದರೆ 1/4 ಕಪ್ನಷ್ಟು ಬೆಲ್ಲನ ತೊಗೊಂಬಿಟ್ಟು ಸ್ವಲ್ಪ ಈ ಥರ ಕರಗಿಸ್ಕೊಳ್ಳಿ. ಪಾಕ ಏನು ಮಾಡೋದು ಬೇಡ, ಬರೀ ಕರಗಿಸ್ಕೊಂಡ್ರೆ ಸಾಕು. ಈ ಕಡೆ ಕುಕ್ಕರಲ್ಲಿ ಅದು ಬೆಂದಿದೆ ನೋಡಿ, ಈ ಥರ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಸ್ಮ್ಯಾಶ್ ಏನು ಮಾಡ್ಕೊಳೋದು ಬೇಕಾಗೋದಿಲ್ಲ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಕಪ್ನಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಕುದೀತಾ ಇದೆ ಅಂದಾಗ ಈ ಕಡೆ ನಾನು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೋರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇವಾಗ ಈ ಕಡೆ ನಾನು ಸ್ವಲ್ಪ ಗಸಗಸೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ. ಇದನ್ನ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನ ಇವಾಗ ನಾನು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನ ಜಾರಿಗೆ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು 1/4 ಕಪ್ನಷ್ಟು ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಕೂಡ ಯೂಸ್ ಮಾಡಬಹುದು, ಇಲ್ಲಾಂದರೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಕೂಡ ಯೂಸ್ ಮಾಡಬಹುದು. ನಾನು ಇದಕ್ಕೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು 2ರಿಂದ 3 ಏಲಕ್ಕಿ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊತೀನಿ. ನೆಕ್ಸ್ಟ್ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಪಾಯಸದೊಳಗಡೆ ಹಾಕೋಣ. ಇದನ್ನು ಮತ್ತೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮತ್ತೆ ಕುದಿಯೋಕ್ಕೆ ಬಿಡಬೇಕು. ನೋಡಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು
ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಸ್ವಲ್ಪ ಗಟ್ಟಿ ಆಗುತ್ತೆ, ಇದನ್ನು ಕಾಯಿ ಮತ್ತು ಗಸಗಸೆ ಎಲ್ಲ ಹಾಕೊಂಡಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಇವಾಗ ಈ ಕಡೆ ನಾನು ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಫಸ್ಟಿಗೆ ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ, ಅದಾದಮೇಲೆ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ. ಎರಡು ಒಂದೇ ಸತಿ ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈ ಕಡೆ ನಮ್ಮದು ಪಾಯಸ ರೆಡಿಯಾಗಿದೆ. ಈ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಡೋಣ ಅದಕ್ಕೆ. ನೋಡಿ, ಈ ಪಾಯಸ ರೆಡಿಯಾಗಿದೆ. ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲನ್ನ ನೀವು ಜಾಸ್ತಿ ಹಾಕೋಬಹುದು. ಇವಾಗ ಪಾಯಸ ರೆಡಿಯಾಗಿದೆ. ಇವಾಗ ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಫ್ಲವರ್ಸ್ ಎಲ್ಲ ಇರ್ಬೋದು. ಬೇಗ ಬೇಗ ಓಕೆ, ಸ್ಟಾಪ್ ಮಾಡು. ಫಸ್ಟು ಅಮ್ಮ ತೋರಿಸ್ತಾರೆ ನೋಡು. ಇದು ಸ್ವಲ್ಪ ಅಮ್ಮ ಇದನ್ನ ಇಡ್ತಾರೆ, ನೀನು ಫ್ಲವರ್ಸ್ ಇಡತ್ತೆ. ಆಯ್ತಾ? ಹಾಂ, ಇಲ್ಲಿಡು. ಹಾಂ, ಗುಡ್ ಜಾಬ್. ಹಾಂ, ಸರಿ, ವೇಟ್. ಅಮ್ಮ ನಿನಗೆ ಇದರಲ್ಲಿ ಇಡ್ಬಾ. ಬೈಕ್ ಈಗ ಫಸ್ಟು here this side. Good job. go. ಅಷ್ಟೇ, ಏನಂತ ಕೇಳಿದೆ ನೀನು? ಎಲ್ಲ ಕಡೆ ಸೇಫಾಗಿ ಕರ್ಕೊಂಡು ಹೋಗು ಅಂತ ಕೇಳ್ದಾ? ಓಕೆ, ಎಸ್. ಎಲ್ಲ ವೆಹಿಕಲ್ಸ್ದೆಲ್ಲ ಪೂಜೆ ಆಯಿತು. ಮನೆ ಒಳಗಡೆ ಎಲ್ಲ ಪೂಜೆ ಮಾಡಿದ್ದಾಗಿದೆ. ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಡ್ರೆಸ್ ತೋರಿಸ್ಬಿಡ್ತೀನಿ, ಏನು ಡ್ರೆಸ್ ಹಾಕೊಂಡಿದ್ದೀನಿ ಅಂತ. ಒಂದು ನಿಮಿಷ ದುಪ್ಪಟ್ಟ ಹಾಕೊಂಬರ್ತೀನಿ. ದುಪ್ಪಟ್ಟ ಎಸ್, ನೋಡಿ, ಇದು ಗ್ರೀನ್ ಡ್ರೆಸ್ ಇದೆ, ಅದ್ರ ಜೊತೆ ಪಿಂಕ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಲೆಗಿನ್ಸ್ ಇದೆ, ಇದು ಪಿಂಕ್ ಲೆಗಿನ್ ಇದೆ. ಇದನ್ನು ಎಲ್ಲಿ ತೊಗೊಂಡಿದ್ದು? ಮೈಸೂರಲ್ಲಿ ತೊಗೊಂಡಿದ್ದೆ. ಎಲ್ಲಿ ತೊಗೊಂಡಿದ್ದು ಇದನ್ನ? ಡಜಲ್ಸ್ ಇರ್ಬೋದು. ಎಸ್, ಅಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಎಸ್, ಇಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದಾರೆ ಈ ಕಡೆ. ಈ ಥರ ಇದೆ. ವರ್ಕ್ ಬಂದುಬಿಟ್ಟು ಬರೀ ಇಷ್ಟೇ ವರ್ಕ್ ಇದೆ, ಸಿಂಪಲ್ ಆಗಿದೆ. ಬಟ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯ್ತು ನನಗಿದು. ಇಲ್ಲಿ ಕೆಳಗಡೆ ಟಿವಿ, ಫ್ರಿಡ್ಜ್ ಮತ್ತೆ ಎಲ್ಲ ಅಪ್ಲೈನ್ಸಸ್ಗೆ ಎಲ್ಲದಕ್ಕೂ ಪೂಜೆ ಮಾಡಿದ್ದಾಗಿದೆ. ಮತ್ತೆ ಮೇಲ್ಗಡೆ ನಂದು ವರ್ಕ್ ಸ್ಟೇಷನ್ ಕೂಡ ಪೂಜೆ ಮಾಡಿದ್ದೀನಿ. ನಾನು ಯೂಟ್ಯೂಬಿಗೆ ಯೂಸ್ ಮಾಡೋ ಎಲ್ಲ ಸೆಟಪಿಗೆ ಎಲ್ಲನೂ ಪೂಜೆ ಆಗಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ ಬನ್ನಿ ಬನ್ನಿ. ನೋಡಿ, ಇದೇ ನಂದು ವರ್ಕ್ ಸ್ಟೇಷನ್. ಇದಕ್ಕೂ ಎಲ್ಲ ಪೂಜೆ ಮಾಡಿದ್ದಾಗಿದೆ. ನಾನು ವಿಡಿಯೋ ಎಡಿಟ್ ಮಾಡೋದೆಲ್ಲ ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ. ಅದು ನೈಟ್ ಎಡಿಟ್ ಮಾಡೋದು. ನಾನು ಇವನ್ನೆಲ್ಲ ಮಲ್ಕೊಂಡು ಆದಮೇಲೆ ಎಡಿಟ್ ಮಾಡ್ತೀನಿ. ಸೊ ಸಮ್ಟೈಮ್ಸ್ ತುಂಬಾ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದು ನೈಟ್ ಎಡಿಟ್ ಮಾಡ್ಬೇಕಾದಂತೂ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಸೊ ಕುತ್ಕೊಂಡು, ನಿಂತ್ಕೊಂಡು, ಮಲ್ಕೊಂಡು ಎಲ್ಲ ಥರನೂ ಎಡಿಟ್ ಮಾಡ್ತಾ ಇರ್ತೀನಿ. ಇದು ಸ್ಟ್ಯಾಂಡಿಂಗ್ ಡೆಸ್ಕ್, ಸೊ ನಿಂತ್ಕೊಂಡು ಕೂಡ ಮಾಡಬಹುದು. ಸೊ ಇದನ್ನ ಸರಿ ಮಾಡ್ಕೊಳ್ಳೋಣ. ಮತ್ತೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಾನು ಯಾವ ಸಾಫ್ಟ್ವೇರ್ ಯೂಸ್ ಮಾಡೋದು, ಹೆಂಗೆ ವಿಡಿಯೋ ಮಾಡ್ತೀನಿ ಅಂತ. ಅದೆಲ್ಲದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಅದನ್ನೆಲ್ಲದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದು ಬಂದುಬಿಟ್ಟು ನಂದು ವರ್ಕ್ ಸ್ಟೇಷನ್ ಕಮ್ ವ್ಯಾನಿಟಿ ಥರ. ಸೊ
ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಅದನ್ನ ಕೂಡ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಮತ್ತು ನನ್ನ ಹಸ್ಬೆಂಡ್ ವರ್ಕ್ ಸ್ಟೇಷನ್ ಕೂಡ ತೋರಿಸ್ತೀನಿ ಬನ್ನಿ. ಇದು ನೋಡಿ ನನ್ನ ಹಸ್ಬೆಂಡ್ ವರ್ಕ್ ಸ್ಟೇಷನ್ ಇದು. ಇಲ್ಲಿಗೂ ಕೂಡ ಎಲ್ಲ ಪೂಜೆ ಆಗಿದೆ. ಮತ್ತೆ ನಾವು ಥ್ರೆಡ್ಮಿಲ್ನ ಕೆಳಗಡೆ ಇಟ್ಟಿದ್ವಿ ನೋಡಿ, ಅದನ್ನ ಇವಾಗ ಇಲ್ಲಿ ಮೂವ್ ಮಾಡಿದೀವಿ. ಮತ್ತೆ ಎಸ್ ಇದನ್ನ ತೋರಿಸೋಣ. ಇವಾಗ ಫಾದರ್ಸ್ ಡೇಗೆ ಕೊಟ್ಟಿದ್ದ ನೋಡಿ, ಅದನ್ನ ಇಲ್ಲಿ ಆ ವರ್ಕ್ ಸ್ಟೇಷನ್ ಹತ್ರನೇ ಹಾಕೊಂಡಿದ್ದಾರೆ. ಒಂದು ಸೆಕೆಂಡ್. ಸೊ ಅವರು ಬೆಳಿಗ್ಗೆ 6ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ನೈಟ್ 9 ತನಕನೂ ಇಲ್ಲೇ ಇರ್ತಾರೆ. ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇಲ್ಲೇ ಆಗೋಗುತ್ತೆ. ವೀಕೆಂಡ್ ಅಷ್ಟು ನಮ್ಮ ಕೈಗೆ ಸಿಗೋದು. ಸರಿ, ಇವಾಗ ಕೆಳಗಡೆ ಇದ್ದಾನೆ, ಕೆಳಗಡೆ ಹೋಗೋಣ ಬನ್ನಿ. ಏನ್ ನೋಡ್ತೀವಿ? ಓ ಥ್ಯಾಂಕ್ ಯು. What do you want? Okay. ಏನಿದು ಸ್ವೀಟ್? ಇದು ಅಕ್ಕಿ ಕಡಲೆಬೇಳೆ ಪಾಯಸ. ಹೆಂಗಿದೆ? ಚೆನ್ನಾಗಿದೆ, ಜಾಸ್ತಿ ಸ್ವೀಟ್ ಇಲ್ಲ. ಸ್ವೀಟ್ ಸ್ವಲ್ಪ ಕಮ್ಮಿನೇ ಹಾಕಿ ಮಾಡಿದ್ನಿ. ಇವಾಗಂತೂ ಸ್ವೀಟ್ ಅಂದ್ರೆ ಇಷ್ಟನೇ ಆಗಲ್ಲ. ಸೊ ಯಾವಾಗಲೂ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ನೋಡ್ಬೇಕಾರೆ. ಪಲಾವ್ ಹೆಂಗಿದೆ? ಪಲಾವ್ ಚೆನ್ನಾಗಿದೆ, ಖಾರ ಇಲ್ಲ ಜಾಸ್ತಿ. ಮತ್ತೆ ನಿಮ್ದು ಮೈಸೂರು ದಸರಾನ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ ಮೈಸೂರಿನವರಾಗಿ? ವರ್ಲ್ಡ್ ಫೇಮಸ್ ಮೈಸೂರು ದಸರಾ. ಅಫ್ಕೋರ್ಸ್ ಯಾವಾಗಲೂ ಮಿಸ್ ಮಾಡ್ಕೋತೀವಿ. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ, ಮೈಸೂರು ಹುಡುಗ ಆಗಿ ಈ ದಸರಾ ಟೈಮಲ್ಲಂತೂ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಎಸ್ಪೆಷಲಿ ಆ ಲೈಟ್ ಸರ್ಕಲ್ ಎಲ್ಲ ಲೈಟ್ ಹಾಕಿರ್ತಾರೆ. ದೇವರಾಜಸ್ ರೋಡು ಅಮೇಝಿಂಗ್, ಅದು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ಬೆಟ್ಟದಿಂದ ಲೈಟ್ ಎಲ್ಲ ನೋಡಕ್ಕೆ, ಅದು ಈ ಟೈಮಲ್ಲಂತೂ ತುಂಬಾನೇ ಚೆನ್ನಾಗಿರುತ್ತೆ. ಲೈಟ್ಗಳೆಲ್ಲ ಎಲ್ಲ ಫುಲ್ ಕಲರ್ಫುಲ್ ಆಗಿರುತ್ತೆ. ನಾವು ಈ ತರ ಹಬ್ಬ ಮತ್ತೆ ಈ ತರ ಫಂಕ್ಷನ್ಸ್ ಅಂದಾಗಲೇ ನಾವು ನಮ್ಮ ಇಂಡಿಯಾನ ಜಾಸ್ತಿ ಮಿಸ್ ಮಾಡ್ಕೊಳೋದು. ಅದು ಎಸ್ಪೆಷಲಿ ಮೈಸೂರಾಗಿ, ಮೈಸೂರು ದಸರಾ ಆಗಿ. ಯಾಕೆಂದ್ರೆ ನೀವು ಚಿಕ್ಕೋದ್ರಿಂದ ನೋಡ್ಕೊಂಡು ಇರ್ತೀರಲ್ವಾ, ಅದು ಈ ಟೈಮಲ್ಲಂತೂ ನಾವು ಫುಲ್ ಎಕ್ಸೈಟೆಡ್ ಆಗಿರ್ತೀವಿ. ಚೆನ್ನಾಗಿರುತ್ತೆ. ಈ ಸತಿ ಏನ್ ಕೋವಿಡ್ ಸಿಚುವೇಶನ್ ಏನು ಕಮ್ಮಿ ಮಾಡಿ ನೋಡ್ಬೇಕು ಯಾವ ತರ ಇದೆ ಗೊತ್ತಿಲ್ಲ, ನೋಡ್ಬೇಕಲ್ವಾ. ಸರಿ, ನಿಮ್ದು ಹೇರ್ ಕಟ್ ಮಾಡಿದ್ಯಾರು? ಹೊಸ ತರ ಏನು ಹೇರ್ ಕಟ್ ಮಾಡ್ಕೊಂಡಿದ್ದೀರಾ? ಮಿಸ್ ಗೌತಮಿ ಹೇರ್ ಕಟ್ ಮಾಡಿರೋದು. ಯಾರು ಆಕ್ಚುಲಿ ಶಾರ್ಟ್ ಆಗಬೇಕು ಅಂತ ಕೇಳ್ತಾ ಇದ್ರು. ನಾನು ಫುಲ್ ಶಾರ್ಟ್ ಆಗಿ ಮಾಡ್ಬಿಡಿ. ಕ್ವಾರಂಟೈನ್ಗೆ ಸದ್ಯ ಆಫೀಸ್ಗೆ ಏನೋ ಹೋಗ್ತಾರ, ಅದೇ ಕ್ವಾರಂಟೈನ್ ಹೇರ್ ಕಟ್. ಕ್ವಾರಂಟೈನ್ ಹೇರ್ ಕಟ್ ಏನು ಆರ್ಡರ್ ಏನು ನಗ್ಬೋದೇನೆ ಎಲ್ಲರೂ ನೋಡೋದು ನನ್ನ ಹೇರ್ ಕಟ್. ಹೇಗಿದೆ ಹೇರ್ ಕಟ್ ಅಂತ ಹೇಳಿ ಕಮೆಂಟ್ ಮಾಡಿದ್ದೀನಿ. ದಯವಿಟ್ಟು ಹೇಳ್ಬೇಡಿ. ನಾನೇ ಮಾಡಿರೋದು ಹೇರ್ ಕಟ್. ಗೊತ್ತು ನನಗೆ, ನನ್ನ ಹೇರ್ ಕಟ್ ಹೇಗಿದೆ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸರಿ. ಹಾಗಾದ್ರೆ ನಮ್ಮ ಊಟನ ನಾವು ಎಂಜಾಯ್ ಮಾಡ್ತೀವಿ. ಮತ್ತೆ ನೀವು ನಿಮ್ಮ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಇವನ್? ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬೈ ಬೈ. ಇವನ್ ಹ್ಯಾಬಿಟ್ ಆಗ್ಬಿಟ್ಟಿದೆ ಅದು. ನಾನು ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅನ್ನೋದೇ ಕೈ ಹಿಡ್ಕೊಂಡಿರ್ತಾರೆ. ಬೈ ಬಾಯ್. ಎಸ್, ಬೈ ಬಾಯ್. Bye bye.